ಅಣ್ಣ ಬೀಜ ಒಳಗೆ ತೋರಿಸ್ರಿ ಬ್ರೋ ಯಾರ ಮೇಲೆ ಮಾಡೋದು ನೀವು ನೋಡಿ ಸರ್ ತೋರಿಸಿ ಸರ್ ಬೀಜ ನೀವು ನೋಡ್ರಿ ಆ ಕಡೆ ಇಲ್ಲ ನೋಡ್ರಿ ಬೀಜ ಬಿದ್ದಾವ ಇವನು ಕುಡಾಕ್ ಹಿಂದೆ ಮುಂದೆ ನೋಡ ನಾವು ಎಲ್ಲ ಬಿದ್ದಾವ ಇಲ್ಲಿ ಇವು ಸೋಯಾಬೀನ್ ಬೀಜ ಸರಿ ಇವೆಲ್ಲ ಸೋಯಾಬೀನ್ ಬೀಜ ರೀ ಇಲ್ಲ ರೀ ಹೇಳ್ಬಿಡ್ರಿ ನೀವು ಕಂಪ್ನಿ ಜೋಡ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ ನಮಗೇನು ಕೊಳಮಿಲ್ಲ ಇಲ್ಲೇ ಬೀಜ ಬಿದ್ದಾವ ಇದನ್ನ ಹೆಂಗ್ ಚೆಕ್ ಮಾಡ್ತಾರೆ ಇನ್ನ ಇವ್ ಚೆಕ್ ಅಂತ ಇಲ್ಲಿ ತಕ ಹೆಂಗ್ ಬಂದು ಇಂಪಾರ್ಟೆಂಟ್ ಐತ್ರ ಸರ ರೈತ ಸಹಾಯಕತ್ತಾನ ಅದ್ರ ಬಗ್ಗೆ ಗೊತ್ತೈತಿ ನಿಮ್ಗ ಎಂಜಾಯ್ ಮಾಡಾದಿರಿ ಇದು ಗೊತ್ತಾ ಯಾವ ಕಾರ್ಯಕ್ರಮ ಮಾಡಿದ್ರಿ ನೀವು ಏನ್ ಚೆಕ್ ಮಾಡ್ತಾರೆ ಹೇಳ ನಂಗೆ ನೋಡ್ನು 2 ದಿವಸ ಬಿಟ್ರೆ ನಮ್ದು ಮುಂಗಾರಿ ಹೋತ ಬೈಕುನು ನಿಂತ ಇದನ್ನೆಲ್ಲ ಚೆಕ್ ಮಾಡ್ಕೊಳಕ್ ಹಿಂದೆ ಟೈಮ್ ಇತ್ತೋ ಇಲ್ಲೋ ಈಗ ಹೆಂಗ್ ಚೆಕ್ ಮಾಡ್ತೀರಿ ನೀವು ಸಾಹೇಬ್ರ ಕರೆಸ್ರಿ ಅವ್ನು ಊಟಕ್ಕೆ ಹೋಗ್ಲಿ ಬಿಡ್ಲಿ ಊಟ ರೈತರು ಮಾಡೋದ್ರಿಂದ ಬಿಡ್ತೇವೆ ಇಲ್ಲಿ ನಮ್ಕೊಂಡು ಊಟ ಅವ್ನು ಹೆಚ್ಚಾಗಿತ್ತಂದ್ರೆ ಬಿಗಿ ಇರ್ತೈತೆ ಏಡಿ ಸಾಹೇಬ್ ಜೋಡ ಬಿ ಮಾತಾಡ್ತಾನ ಸರ್ ಯಾರವ ಅದೇನ್ ದೊಡ್ಡದಾಗಿದಿಲ್ಲ ಏ ಸಾಹೇಬ್ ನಿಮ್ ಕಂಪನಿ ಇಲ್ಲಿ ಬೀಸ್ ಅದಾವಿಲ್ಲೋ ಹಾ ಇದ್ರ ಅಟ್ಟ ಇರೋದಿಲ್ಲ ಹಾ ಹೋಗ ನೀ ನಿನ್ ದಂಧೆ ಮಾಡೋ ಹೋಗ ಇವ್ರನ್ನ ಕರ್ಕೊಂಡ್ ಮಾಡಲಿ ನೀ ದಂಧೆ ಇವ್ರನ್ನ ಎಲ್ಲಾರು ಕರ್ಕೊಂಡ ಸಂಬಂಧಿತ ಯಾಕೆ ಬಂದಿ ಇಲ್ಲಿ ತಕ ಏನಿಲ್ಲ ಸಂಬಂಧಿತ ಇಲ್ಲಿ ತಕ ಯಾಕೆ ಬಂದೆ ಏನ್ ಮಟ್ರಿಯಲ್ ನೋಡ್ತೀನಿ ನೀ ಅಧಿಕಾರಿ ಕೃಷಿ ಅಧಿಕಾರಿ ಏನ್ ನೀ ಯಾವ್ದು ನೀನ್ ಬೀಸ್ ಅಟ್ಲೀಸ್ಟ್ ಒಂದು ಬೀಸ್ ಕಂಪನಿ ಇದ ನೀನು ಅಡ್ವರ್ಟೈಸ್ಮೆಂಟ್ ಓಕೆ ಕಂಪನಿ ಮಾಲಕನ ನೀನ ಓಕೆ ತಿಳ್ಕೊ ಇಲ್ಲಿ ಬಂದ ಅವಶ್ಯಕತೆ ಏನದ ಅದು ಹೌದಲ್ವಾ ಅಟ್ಟಿಂದ ಗೊತ್ತಾಗಲ್ಲ ಅಟ್ಟಿಂದ ಹೆಂಗ್ ತಗೊಂಬಂದ ಇಲ್ಲಿ ಇಟ್ಕೊಂಡ್ರ ತಾವೆಲ್ಲ ಬೀಸನ ಹೆಂಗ್ ಇಟ್ಕೊಂಡ್ರಿ ಇತ್ತಂದ ಸೋಯಾಬೀನ್ ಬೀಜ ಕೊಡ್ತೇವೆ ಅಂದಾರ ಅವ್ರು ಕೊಡ್ತೇವೆ ಅಂದಾರಲ್ಲ ಟೆಸ್ಟ್ ಇಂದ ಇಲ್ಲಿ ತಕ ಹೆಂಗ್ ಬಂದು ಹುಬ್ಬಳ್ಳಿ ಮಟ್ಟಕ್ಕೆ ಬಂದವ ಇವ್ರ ಏನ್ ಟೆಸ್ಟ್ ಮಾಡ್ತಾರ ಅದನ್ನ ಬೇಕನ್ ಬೇಡದ ಆತ್ಮೀಯ ಅವ್ರ ನಮ್ಮ ಯಾರ್ರಿ ಅಧಿಕಾರಿ ಅವ್ರ ಬೀಜ ಕಂಪನಿ ಇದ್ದಂಗ ಮಾತಾಡ್ತಾರ ಬೀಜ ಕಂಪನಿ ಅವ್ರು ಏನ ನಮ್ದು ಇದು ಯಾವ್ದಕ್ ಬೇಕಾಯ್ತು ನಾವು ಅಂಗಡಿ ಹೋಗಿ ಕೂತವಲ್ಲ ಈಗ ನಿಮ್ಗೆ ಬೀಜ ಕೂಡ ಇಲ್ಲಿ ಬೀಜ ತರಕ್ ಬಂದಿರಿ ನೀವು ಹಾ ಬೀಜ ತರಕ್ ಬಂದೇವ ಸೋಯಾಬೀನ್ ಚೆಕ್ ಮಾಡೋದಾರತ್ತೆ ಅವ್ರ ಚೆಕ್ ಇಲ್ದ ಇಲ್ಲಿ ತಕ ಹೆಂಗ್ ಬಂದು ಪ್ಯಾಕಿಂಗ್ ಹೆಂಗ ಅದು ಪ್ಯಾಕಿಂಗ್ ಹೆಂಗ ಅದು ಗೊತ್ತಿಲ್ಲ ಅದು ಯಾರು ಹೇಳ್ತಾರ ಅದನ್ನ ಏ ಮೇನ್ ಅಧಿಕಾರಿ ಹೇಳ್ತಾರ ಇದಕ್ಕ ನಮ್ಮ ಇವ್ರೊಳಗ ಅಧಿಕಾರಿ ಹೋಗಿದಾರೆ ಈಗ ಎಲ್ಲಾರ ಕರ್ಸ ಸಾಹೇಬ್ ಅವ್ರನ್ನ ನಿಮ್ಗೆ ಬೀಜ ಕೊಡೋಣ ಟೆಸ್ಟಿಂಗ್ ಮಾಡ್ತಾನೆ ಅಂತಾರ್ರಿ ಟೆಸ್ಟ್ ಮಾಡ್ಬೇಕಂತ ಅದನ್ನ ಹೆಂಗ್ ಟೆಸ್ಟ್ ಮಾಡ್ತಾರ ಟೆಸ್ಟ್ ಇಲ್ದ ಇಲ್ಲಿ ತಕ ಹೆಂಗ್ ಬಂದು ಇದು ಇಂಪಾರ್ಟೆಂಟ್ ರೈತರನ್ನ ಹರಿಮ್ ಬೈತಾರ ಅವ್ರಿಗೆ ಚೆಕ್ ಮಾಡಕ ಸರಿ ಚೆಕ್ ಇಲ್ದ ಹೆಂಗ ಆ ಕಂಪನಿ ಅವ್ರಿಗೆ ಹೆಂಗ್ ಕೊಟ್ರಿ ಇವ್ರ ಇವ್ ಹಿಂದ್ಕೊಮ್ಮೆ ಹಿಂಗಾಗಿತ್ರಿ ನಮ್ಮದ ಅವನು ಅದ ಯಾವ್ದೋ ಎಲ್ ಸಿ ಕಂಪನಿ ಅವ್ರ ನಮ್ಮ ಡಬೈಕರ ಬಂದ್ ಇವ್ರೇ ತುನಿ ಮಾಡಿರೋ ಇಲ್ಲಿ ಬೀಜ ಕಂಪನಿ ಅವ್ರ ಪರವಾಗಿ ಮಾತಾಡ್ತಾರ ಅವ್ರ ಕೆನಿ ಇಟ್ಟಾಗ್ತಾವ ಇವ್ ಬೇಯಿಸಿದವ್ ನಾವ್ ಬೇಯಿಸಿದವ ದೋಸೆ ಬೇಯಿಸ್ತವ್ ನಮ್ಗೆ ಗೊತ್ತಿಲ್ಲ ಅವನ್ಗೆ ಏನ್ ಗೊತ್ತೈತಿ ಅವ್ರ ರೈತಾಪಿ ಹಿಂದಿಂದ ಬಂದಾನೋ ಯಾರಿಂದ ಬಂದಾವ ಅವನ ಜರ ಅಧಿಕಾರಿ ತರ ಕೇಳ್ಬೇಕಾಯ್ತೀನಿ ಏ ಇಲ್ಲ ಅವ ಅಧಿಕಾರಿ ಕರ್ಸ ಊಟ ಇಲ್ಲ ಇವತ್ ರೈತರ ಊಟ ಇಲ್ಲ ತೆಗಿರ್ತಾರ ಬಿತ್ತಾನ ಊಟ ಮಾಡೋದು ರೈತರ ಯಾಕೆ ಮಾಡಂಗಿಲ್ಲ ರೈತರ ಸಲುವಾಗಿ ನೀವು ಬೇರೆ ಅಷ್ಟ ಬೇರೆ ಯಾವ ಕಾರಣಕ್ಕೆ ಹೋಗಿಲ್ಲ ಇಲ್ಲಿ ರೈತರಿಗೆ ಆಗೋದಿಲ್ಲ ಹೋದ್ರು ನೀವು ಸ್ಟಾಪ್ ಮಾಡ್ರಿ ಅಂಗಡಿ ಹೋಗಿ ತಗೋತೇವ ನಾವು ನಮ್ಗೆ ಕೊಳೆಗಿಲ್ಲ ಹೌದು ಒಂದು ತಾಸು ಲೇಟ್ ಆಕೈತಿ ನಮಗೆ ಒಂದು ತಾಸು ಲೇಟ್ ಆಕೈತಿ ನಾವೇನ್ ಮಾಡ್ಬೋದು ರೈತರು ಅಷ್ಟು ಚೆಕ್ ಅಲ್ಲ ಇಲ್ಲಿ ತಕ ಹೆಂಗ್ ಬಂದು ಬೀಜ ಹೆಂಗ್ ಬಂದ್ರು ಸರ್ ಅವ್ ನಿಮ್ ಮ್ಯಾಗಿನವ್ರ ಅಧಿಕಾರಿಗಳು ಚೆಕ್ ಮಾಡಿದಾರ ಹೋಗಲ್ಲ ಏನ್ ನಿಮ್ ಕಂಪನಿಯವ್ರ ಹೇಳ್ಬಿಟ್ಬಿಟ್ರಲ್ಲ ರೈತ ಸಹಿತ ರೈತಗೆ ನೋಡೈತಿ ರೈತನ ಯಾವ ನೋಡಾಕತ್ತಿಲ್ಲ ನೀವು ಮುದ್ದಮ್ ಇಲ್ಲಿ ಅಂದ್ರೆ ನಮ್ ತೆರಿಗೆ ಅಂದಾಗ ಅದೇವ್ ನೀವು ಅದು ಇಂಪಾರ್ಟೆಂಟ್ ರೈತ ಸಹಾಯಕತ್ತ ಅದನ್ನ ನೋಡಿ ನೀವು ಏನ್ ಸಹಾಯಕತ್ತ ನಿಮ್ಗೆ 2 ಸಲ ಬಂದು ನೀವ ಬಂದು ಏನ್ ಮಾಡ್ರಿ ಏನ್ ಮಾಡಿಕೊಟ್ರೆ ನಾನು ಬಂದೀನಿ ನಿಮ್ ಮುಂದೆ ಬಂದ್ ನಿಂತೀನಿ ನೀವೇನ ನಮಗ ಒಂದ್ ಇದ ಮಾಡಿ ಹೇರ್ ನಮ್ಗೆ ನೋಡಿ ಏನ್ ಮಾಡ್ರಿ ಸರ್ ಹಂಗಲ್ರಿ ಸರ ಇಲ್ಲಿ ಪ್ರತಿಯೊಂದು ರೈತನಾಗೈತೆ ಒಣ ಬೇಸಾಯನಾಗ ನಾವು ದೇವ ಇಲ್ಲೇನು ನಮ್ಗೇನ್ ಕಂಟಿನ್ಯೂ ನೀರಾವರಿ ಇಲ್ಲ ಸರ ಇನ್ನು ಒಂದ್ ನೀವು ಹೇಳಂಗಿಲ್ಲ ನಾವು ಬಿಡ್ಕೋತ ಹೊಲ ತಿಳ್ಕೊಂಡು ನೀವು ನಮ್ಗೆ ಹೋತ ಒಯ್ಕೋತ ಅಂತ ಒಂದ್ ಬೆಳಿನ ಮಿಸ್ ಆಕೈತಿ ನಮ್ದ ನಾವೇನ್ ಮಾಡೋಣ ಹೇರೆ ನಾವು ಹೊಟ್ಟೆ ತುಂಬಿಳದನ ಸಾಯಕತ್ತೇವ ನಿಮಗೆಲ್ಲ ಎಂಜಾಯ್ಮೆಂಟ್ ಆಗೈತಿದ ರೈತ ಅಂದ್ರೆ ಯಾರು ಅನ್ನೋದು ತಿಳ್ಕೊಂಡು ಬಂದಲ್ಲ ನೀವು ರೈತನ ಮಕ್ಕಳಾಗಿನ ಅವ್ರ ನಟ ತಗೊಂಡ್ ಬಂದು ಇಲ್ಲಿ ಕುಣಿಸ್ಬೇಕು ಇದು ಇಂಪಾರ್ಟೆಂಟ್ ಐತಿ ಮೊದಲ ನಿಮ್ಮ ಹೇಳಿ ನೀವು ನಿಮ್ಮಿಲ್ಲನೇ ಏನ ಯಾಕೆ ಬಂದಿರಿ ನಾವು ಇಲ್ಲಿ ತಕ ನಿಮ್ಮ ಇಲ್ಲನೇ ಹೇಳಿ ನಾವು ನೀವು ರೈತರ ಮಕ್ಕಳು ನಾವು ರೈತರ ಮಕ್ಕಳು ಮಾಡಿದೆವು ರೈತಾಪಿ ಕೆಲಸ ಮಾಡಿದೆವು ಓಕೆ ರೈತರ ಬಗ್ಗೆ ನಮ್ಗೆ ಗೊತ್ತಾಕೈತಿ ಓ ಸರಿ ನಿಮ್ಗೆ ಏನಾಗಬೇಕೈತೆ ಅಂತ ಹೇಳ್ರಿ ನಮಗೇನಾಗಬೇಕಿತ್ತು ಸೋಯಾಬೀನ್ ಬೀಜ ಬೇಕಾಗಿದಾವ ಓಕೆ ಸೋಯಾಬೀನ್ ಬೀಜ ಇವ್ರು ಚೆಕ್ ಮಾಡ್ತಾರ ಚೆಕ್ ಮಾಡದಾರ ಹೌದಲ್ಲ ಮ್ಯಾಗಿನ ಇಲ್ಲಿ ತಕ ಹೆಂಗ್ ಬಂದ್ರು ಸರ ನಿಮ್ ಮ್ಯಾಗಿನವ್ರು ಬಾಳ್ ಮಂದಿರ ಅವ್ರನ್ನೆಲ್ಲ ಬಿಟ್ಟು ಇಲ್ಲಿ ತಕ ಹೆಂಗ್ ಬಂದಿವ ನಂಗೆ ನೀವೇನ್ ಚೆಕ್ ಮಾಡ್ತಾರೆ ಹೇಳಿ ನಂದ 1 ಎಕರೆ ಹೊಲ ಕೊಡ್ತಾನೆ ಚೆಕ್ ಮಾಡ್ರಿ ನೀವು ಅಲ್ಲೇ ಮಾಡ್ರಿ ಯಾಕೆ ಆಗಂಗಿಲ್ಲ ಅಂದ್ರೆ ನೀವು ನಾ ಏನ್ ಕೇಳಕತ್ತನು ನೀವು ಬೀಜ ಕಂಪನಿ ಪರವಾಗಿ ಕೆಲಸ ಮಾಡಕತ್ತೀರೋ ಏನ ರೈತರ ಪರವಾಗಿ ಕೆಲಸ ಮಾಡಕತ್ತೀರೋ ಯಾಡ ಹೇಳ್ಬೇಕು
ರೈತ ಇನ್ನು 2 ದಿವಸ ಇಲ್ಲಿ ಇಲ್ಲ ಅಂತ ಇಲ್ಲ ಅನ್ಬಿಡೋದು ನಾ ಹೋಗ್ತಾನೆ ಇಲ್ಲಿ ಹೋಗಿ ತಗೋತಾನ 2,000 ಬಿಟ್ಟು 3,000 ಕೊಡ್ತಾನೆ ಅವಂಗ ಕೊಟ್ಟು ತಗೊಂಡು ನಾ ಬಿತ್ತಾನು ಬಿತ್ತು ನಾ ನಿಮ್ಮದೇ ಅವಶ್ಯಕತೆ ಏನ ಯಾದಕ್ಕ ನಾವು ರೈತರ ಪರ ಕೆಲಸ ಮಾಡತ್ತವ ಅಂತ ಹೇಳಿ ಇಲ್ಲ. ಹೇಳತ್ತೀವಿ. ಎಲ್ಲ ರೈತರ ಪರವಾಗಿ ನೀ ಮಾಡಿದ್ದಕ್ಕೋ ಏನೋ ಕಂಪನಿ ಆಗ್ತದೆ ಪರವಾಗಿ ಇಲ್ಲ ಕಂಪನಿ ಪರವಾಗಿ ಅಂತ ನನ್ನ ಒಪಿನಿಯನ್ ಇದು ಪ್ರತಿಯೊಬ್ಬ ರೈತ ನಾನು ನೀವು ರೈತನ ಮಗ ಇದ್ರೆ ನಿಮ್ಗೆ ಗೊತ್ತಾಗ್ತಿತ್ತ ರೈತರ ಸಮಸ್ಯೆ ಏನೈತಿ ಒಣ ಬೇಸಾಯದಾಗ ನಾವು ದೇವ ಸಮಸ್ಯೆ ಏನಿಲ್ರಿ ಇಲ್ಲಿ ಇವರ ಬೀಜ ತಂದು ಇಟ್ಕೊಂಡಾರ ಓಕೆ ಇಲ್ಲಿ ಬೀಜ ತಂದು ಇಟ್ಕೊಂಡಾರು ಅದನ್ನು ರೈತರಿಗೆ ಇನ್ನು 4 ದಿವಸ ಬಿಟ್ಟು ನಮ್ಗೆ ರೈತರು ಕೊಳೆ ಮೇಲೆ ಪಾಪ ಅವರಿಗೆ ಪಾಪ ಇಲ್ಲಿ ಅದಕ್ಕೂ ಬಂದು ನಿಂತಿಲ್ಲ ಅವ್ರ ಬೀಜಕ್ಕೆ ಹಾಕಿ ಕೂತಾರೋ ಹೌದಲ್ಲೋ ಇವ್ರು ಏನು ಟೆಸ್ಟ್ ಮಾಡ್ತಾರೋ ಹೌದು ಟೆಸ್ಟ್ ಏನು ಮಾಡಕತ್ತಾರೋ ಇವ್ರ ಕಡೆ ಏನೈತಿ ಲ್ಯಾಬ್ ಎಲ್ಲಿ ಇಟ್ಟಾಗ ತೋರಿಸುತ್ತೆ ಅವ್ರು ಯಾವ ಬೀಜ ಹೇಳಕ್ ಬಂದ್ರಿ ನೀವು ಸೋಯಾಬೀನ್ ಬೀಜ ಯಾಕೆ ಬಂದೆವು ಓಕೆ ಒಯ್ಯಾಕೆ ಬಂದೇವು ಈಗ ಹೌದಲ್ಲೋ ಇವ್ರು ಇಷ್ಟೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಅಂದ್ರೆ ನಂದ 1 ಎಕರೆ ಹೊಲ ಕೊಡ್ತಾನೆ ಅವ್ರಿಗೆ ಅಲ್ಲೇ ಚೆಕ್ ಮಾಡಿ ತೋರಿಸ್ಲಿ ಇವ್ರು ಇಲ್ಲಿ ತೋರಿಸೋದು ಬೇರೆ ಲ್ಯಾಬ್ದಾಗ ಚೆಕ್ ಮಾಡೋಕೆ ಲ್ಯಾಬ್ದಾಗ ಇವ್ರು ಬೇರೆ ತೋರಿಸೋದಿಲ್ಲ ಈಗ ಅಧಿಕಾರಿಗಳು ಕೇಳೋಣ ಏನಂತಾರೆ ನಿಮ್ದು ಅಧಿಕಾರಿ ಕೇಳ ನಿನ್ನ ಚೆಕ್ ಮಾಡ್ತೀವಿ ಅಂತಾರ ಅವ್ರ ಏನು ಮಾಡೋಣ ನಾವು ಇನ್ನು 3 ದಿವಸ ಬಿಟ್ರೆ ನಂಗೆ ಆಗೋದಿಲ್ಲ ಮತ್ತು ಅದನ್ನ ಬಿಟ್ಟರೆ ನಾವು ಹೊರಗೆ ಹೋಗಿ ತೊಗೊಂಬರ್ಬೇಕಾಯ್ತಿ 4-5 ಸಾವಿರ ಕೊಟ್ಟ ಈಗ ಏನು ಇದ್ರೊಳಗೆ ರೈತ ಸಂಪರ್ಕ ಕೇಂದ್ರ ಏನು ಕಳಪೆ ಬೀಜ ಮಟ್ಟ ಬರತ್ತ ಹೌದು ಇವ್ದು ಅಡ್ಜಸ್ಟ್ಮೆಂಟ್ ಐತಿ ಅದ್ರಾಗ ಏನು ಸಂಬಂಧ ಇಲ್ಲ ಇವ್ರು ಬೀಜ ಕಂಪನಿ ಅವ ಇವ್ ನಮ್ಮ ಅಧಿಕಾರಿಗೆ ಹಾಂ ಅಡ್ಜಸ್ಟ್ಮೆಂಟ್ ಐತಿ ಅರೆಸ್ಟ್ ಮಾಡೈತ್ರಿ ಅದ್ರಾಗ ಏನು ಸಂಬಂಧ ಐತಿ ಒಪ್ಪಂದಾಗ ಹೇಳ್ತಿದ್ರು ಅವ್ರ ಯಾಕೆ ಹೇಳು ಇದ ಒಂದೇ ಸಲ ತಗೊಂಡಿಲ್ಲ ಇವ್ರು ಎಲ್ಲ ಬೀಜ ಮ್ಯಾಗೂ ಇವ್ರಿಗೆ ನಮ್ಮ ರೈತರ ಧ್ವನಿಯಾಗಿ ನಿಲ್ಲಬೇಕು ಇವ್ರ ಅದನ್ನು ಬಿಟ್ಟ ಇವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೋ ಇದು ಎಲ್ಲಿ ಹೋತು ಇದು ಏನು ಆಕತಿ ನಾ AD ಸಾಹೇಬ್ರ ಜೋಡಿ ಭೀ ಮಾತಾಡಿದಾನೆ ಮಾನ್ಯ ಯಾಕೆ ಮಾತಾಡ್ರ ಅವ್ರು ಏನು ಹೇಳ್ತಾರೋ ಅವ್ರಿಗೆ ಸಂಬಂಧ ಇರ್ತೈತೆ ಅದ ನಿಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ಮುತ್ತುರಾಜ್ ಮಾಳೆ ಅಂತ್ರಿ ಅವ್ರಿ ಬೆಳಕುಡ್ ಅಂತ ಇದು ಯಾವ ಸಂಪರ್ಕ ಕೇಂದ್ರ ಇದ ನಮ್ಮ ನಾಗರಮನಹಳ್ಳಿ ಹೋಬಳಿ ಇದ್ರಿ ನಮ್ದು ಹೋಬಳಿ ಇದಕ್ಕೆ ಬರ್ತೈತ್ರಿ ಇವ್ರ ಕರೋಶಾಗ ಕೊಡ್ತಾರಂತಾರ ಮತ್ತೆ ಕರೋಶಾಗ ತಗೊಳ್ಳೋದಾದ್ರೆ ಇದು ಯಾವ್ದಕ್ಕೆ ಬೇಕಾಗಿತ್ತು ನಮ್ಗೆ ಕರೋಶ್ ಹೋಗಿ ತಗೋತೀವಲ್ಲ ಇದನ್ನ ಬಂದ್ ಮಾಡಿಬಿಡ್ಲಿ ಬರೀ ಅಧಿಕಾರಿಗಳು ಸುಳ್ಳು ಹೌದು ಮತ್ತೆ ಇದು ಯಾರಿಂದ ಕೊಡಕತ್ತಾರ ಇವ್ರಿಗೆ ಯಾರು ಸುಳ್ಳು ಹೇಳಕತ್ತಾರ ಇವ್ರು ಇನ್ನೇನು ಚೆಕ್ ಮಾಡ್ತಾರ ಏನು ಬೇರೆ ಅಲ್ಲ ಅವನು ಚೆಕ್ ಇಲ್ಲ ಇಲ್ಲಿ ತಗ ಹೆಂಗೆ ಬಂದ್ರಿ ಸರ ಮತ್ತೆ ಬೇರೆ ಯಾರು ಮಾಡ್ತಾರೆ ಏನ್ರಿ ಬೀಜದು ಇವ್ರು ಹಾಂ ರೀ ಅಂಗಡಿಯವ್ರು ಏನು ಬೀಜದು ಮಾಡ್ತಾರೆ ನಿಮ್ಗೆ ಗೊತ್ತಿರಲ್ಲ ಏನ್ರಿ ಇಲ್ಲ ಇಲ್ಲ ನಮಗೆ ಅದ್ರ ಮಾಹಿತಿ ಇಲ್ಲ ಆದ್ರೆ ಇವ್ರು ಮಾಡಕತ್ತಿದ್ದೆ ನೋಡಿ ಇಂಡೈರೆಕ್ಟ್ ಆಗಿ ಅವ್ರದ ಸಪೋರ್ಟ್ ಮಾಡಕತ್ತಾರು ಓಕೆ ಓಕೆ ಸೋಯಾಬೀನ್ ಬೀಜ ಕೊಡ್ತೇವೆ ಅಂದಾರ ಅವ್ರು ಹಾಂ ರೀ ಕೊಡ್ತೇವೆ ಅಂದಾರಲ್ಲ ಟೆಸ್ಟ್ ಇಂದ ಇಲ್ಲಿ ತಕ ಹೆಂಗ್ ಬಂದು ಹುಬ್ಬಳ್ಳಿ ಮಟ್ಟಕ್ಕೆ ಬಂದವ ಇವ್ರು ಏನ್ ಟೆಸ್ಟ್ ಮಾಡ್ತಾರ ಅದನ್ನ ಬೇಕಂದ್ ಬೇಡದ ಆತ್ಮೀ ಅವ್ರ ನಮ್ಮ ಯಾರ್ರಿ ಅಧಿಕಾರಿ ಅವ್ರ ಬೀಜ ಕಂಪನಿ ಇದ್ದಂಗ ಮಾತಾಡ್ತಾರ ಬೀಜ ಕಂಪನಿ ಅವ್ರು ನಮ್ದು ಇದು ಯಾವ್ದಕ್ ಬೇಕಾಯ್ತು ನಾವು ಅಂಗಡಿಯಾಗ ಹೋಗಿ ತಗೋತೇವಲ್ಲ ಈಗ ನಿಮ್ಗೆ ಬೀಜ ಕೂಡ ಇಲ್ಲಿ ಬೀಜ ತರಕ್ ಬಂದಿರಿ ನೀವು ಬೀಜ ತರಕ್ ಬಂದೇವ ಸೋಯಾಬೀನ್ ಚೆಕ್ ಮಾಡೋದಾರತ್ತೆ ಅವ್ರ ಚೆಕ್ ಇಲ್ದೆ ಇಲ್ಲಿ ತಕ ಹೆಂಗ್ ಬಂದು ಪ್ಯಾಕಿಂಗ್ ಹೆಂಗ್ ಅದು ಹಾಂ ರೀ ಪ್ಯಾಕಿಂಗ್ ಹೆಂಗ್ ಅದು ಗೊತ್ತಿಲ್ಲ ಅದು ಯಾರು ಹೇಳ್ತಾರ ಅದನ್ನ ಮೇನ್ ಅಧಿಕಾರಿನ ಹೇಳ್ತಾರೆ ಇದಕ್ಕ ನಮ್ಮ ಇವ್ರೊಳಗ ಎಲ್ಲರ ಅದಕ್ಕೆ ಅಧಿಕಾರಿಗಳು ಅಧಿಕಾರಿ ಹೋಗಿದಾರೆ ಈಗ ಎಲ್ಲಾರ ಕರ್ಸ ಸಾಹೇಬ್ ಅವ್ರನ್ನ ನಿಮ್ಗೆ ಬೀಜ ಕೊಡೋಣ ಟೆಸ್ಟಿಂಗ್ ಮಾಡ್ತಾನೆ ಅಂತಾರ್ರಿ ಟೆಸ್ಟ್ ಮಾಡ್ಬೇಕಂತ ಅದನ್ನ ಹೆಂಗ್ ಟೆಸ್ಟ್ ಮಾಡ್ತಾರೋ ಟೆಸ್ಟ್ ಇಲ್ದೆ ಇಲ್ಲಿ ತಕ ಹೆಂಗ್ ಬಂದು ಇದು ಇಂಪಾರ್ಟೆಂಟ್ ರೈತರನ್ನ ಹರಿಮ್ ಬೈತಾರೋ ಅವ್ರಿಗೆ ಚೆಕ್ ಮಾಡಕ ಕಾಕ ಸ್ವಲ್ಪ ಸರಿ ರೀ ಚೆಕ್ ಇಲ್ದ ಹೆಂಗ ಆ ಕಂಪನಿ ಅವ್ರಿಗೆ ಹೆಂಗ್ ಕೊಟ್ರಿ ಇವ್ರ ಇವ್ ಹಿಂದ್ಕೊಮ್ಮೆ ಹಿಂಗಾಗಿತ್ರಿ ಹಾಂ ನಮ್ಮದ ಅವನು ಅದ ಯಾವ್ದೋ LG ಕಂಪನಿ ಅವ್ರ ಮಿನ್ಮಾ ಡಬೈಕರ ಬಂದ್ ಇವ್ರೇ ತುನಿ ಮಾಡಿರೋ ಇಲ್ಲಿ ಬೀಜ ಕಂಪನಿ ಅವ್ರ ಪರವಾಗಿ ಮಾತಾಡ್ತಾರ ಇವ್ರ ಕೆನಿ ಇಟ್ಟಾಗ್ತಾವ ಇವ್ ಬೇಯಿಸಿದವ್ ನಾವ್ ಬೇಯಿಸಿದವ ದೋಸೆ ಬೇಯಿಸ್ತವ ನಮ್ಗೆ ಗೊತ್ತಿಲ್ಲ ಅವಂಗೆ ಏನ್ ಗೊತ್ತೈತೆ ಅವ್ರ ರೈತಾಪಿ ಹಿಂದಿಂದ ಬಂದಾನೋ ಯಾರಿಂದ ಬಂದಾವ ಅವನ ಜರ ಅಧಿಕಾರಿ ತರ ಕೇಳ್ಬೇಕಾಯ್ತಿ ಇಲ್ಲ ಅವ ಅಧಿಕಾರಿ ಕೆಲಸ ಊಟ ಇಲ್ಲ ಇವತ್ತು ರೈತರ ಊಟ ಇಲ್ಲ ತಿರ್ಗಾಡ್ತಾರ ಬಿತ್ತಾನ ಊಟ ಮಾಡೋದು ರೈತರ ಯಾಕೆ ಮಾಡಂಗಿಲ್ಲ ರೈತರ ಸಲುವಾಗಿ ನೀವು ಇದ್ದೀರಿ ಅಷ್ಟ ಬೇರೆ ಯಾವ ಕಾರಣಕ್ಕೆ ಹೋಗಿ ಇಲ್ಲಿ ರೈತರಿಗೆ ಆಗೋದಿಲ್ಲ ಹೋದ್ರು ನೀವು ಸ್ಟಾಪ್ ಮಾಡ್ರಿ ಅಂಗಡಿಯಾಗ ಹೋಗಿ ತಗೋತೇವ್ ನಾವು ನಮ್ಗೆ ಕೊಳೆಮಿಲ್ಲ ಹೌದು